ನಮಸ್ಕಾರ. ಇವತ್ತಿನ ದಿವಸ ನಾನು ಏನಂದ್ರೆ ಈಗ ನಾವು ಕರೆಸಿಂದ್ರ ಹೊಂಟಿನ್ರಿ. ನಮ್ದು ಯಾಕಂದ್ರೆ ಎಲ್ಲರೂ ಒಂದು ತಾಯಿ ಮಕ್ಕಳು ಅಂದ್ರೆ ರೈತರಿಂದನೂ ಎಲ್ಲ ಅನ್ನ ಉಣ್ಣವ್ರು. ನಾವು ಬೆಳೆಸಿರೋಣ ಎಲ್ಲರೂ ಉಣ್ಣವ್ರು. ಈಗ ದೊಡ್ಡ MLA ಇರಲಿ MP ಇರಲಿ ಯಾರೇ ಸಣ್ಣವ್ರು ಇರಲಿ ದೊಡ್ಡವ್ರಲಿ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರವರಿಗೆ ಉಣ್ಣೋದು ಅನ್ನ ರೈತರು ಬೆಳೆದ ಅನ್ನನೇ ಉಣ್ಣೋದು. ಅದಕ್ಕೆ ದಯವಿಟ್ಟು ನಮ್ದು ರಿಕ್ವೆಸ್ಟ್ ಏನಂದ್ರೆ ರೀ, ಈಗ ರೈತ ಕಬ್ಬ ಬೆಳಿತಾನ್ರಿ, ಈಗ ಲಾವಣಿ ಹಿಡ್ಕೊಂಡ್ರಿ ಕಟಾವು ಮಾಡೋ ತನಕ ಏನು ಖರ್ಚಾಗ್ತೈತಿ ಅದೆಲ್ಲ ರೈತ ಬಾಂಧವರಿಗೆಲ್ಲ ಗೊತ್ತೈತಿ. ಮತ್ತು ರಾಜಕಾರಣಿಗಳಿಗೆ ಅವ್ರಿಗೂ ಏನೈತಿಲ್ಲ ಬೆಳೆಸ್ತಂದ್ರಲ್ಲ ಅವ್ರಿಗೂ ಅದ್ರೂ ಅನುಭವ ಐತ್ರಿ. ಖರೆ ಯಾಕೆ ಬೆಲೆ ಕೊಡೋದಿಲ್ಲ ಅನುಭವ ಅವ್ರಿಗೂ ಗಮನಕ್ಕೆ ಏತ್ ಕರೆ ಯಾಕೆ ಕೊಡೋದು? ರೈತ ಕಷ್ಟದಾಗ ರಾತ್ರಿ ಆಗಲಿ ಕರೆಂಟ್ ಹಿಡಿದು ಒಬ್ಬರು ರೈತರ ತೀರ್ ಹೋದ್ರು, ಹಾವು ಕಚ್ಚಿ ಚೋಳ ಕಚ್ಚಿ ಡೆತ್ ಆದರು. ಈಗ ವಿಮಾನದಿಂದ ಬಿದ್ದು ಡೆತ್ ಆಗ ಅವ್ರಿಗೆ 1 ಕೋಟಿ ತನಕ ಕೊಟ್ಟರು, ರೈತಗೆ 2 ಲಕ್ಷ ಕೊಟ್ಟರು. ಇದನ್ನ ಅನ್ನೋರೊಬ್ರು ಮಾತಾಡ್ರಿ, ಒಬ್ರು ಯಾರು ನಮ್ಮ ಸ್ಟೂಡೆಂಟ್ ಒಬ್ಬ ಕಾಲೇಜ್ ಹುಡುಗ ಮಾತಾಡ್ರಿ, ಒಬ್ರು MLA ಇವರು ನಮ್ಮ ಒಬ್ರು ಆರ್ಮಿದ ಆದವ್ರು ಮಾಡ್ರಿ. ಬೆಂಕಿಗೆ ಅದು ಗುಡ್ಡಕ್ಕೆ ಬೆಂಕಿ ಎತ್ತಿರ್ತೈತಿ, ಅದು ಗುಡ್ಡ ಎಣ್ಣೆ ಆಡ್ತೈತಿ, ಅದಕ್ಕೆಲ್ಲ ಪ್ರಾಣಿಗಳು ಬಂದು ಸಹಕಾರ ಮಾಡೋದು. ಹಂಗೀಗ ಗುಡ್ಡಕ್ಕೆ ಬೆಂಕಿ ಎತ್ತೈತ್ರಿ. ಯಾಕಂದ್ರೆ ನಮ್ದು ಇದು ಧರಣಿ ಏನೈತಲ್ಲ ರೈತರದ ಮುಂದುವರಿತಂದ್ರೆ ಅವ್ರು ತಾನೇ ಬರ್ತಾರಿಲ್ರಿ. ಯಾಕಂದ್ರೆ ಇಲ್ಲಿಗೆ ಅಲ್ಲಿ ಅವ್ರು ಹೋರಾಟ ಮಾಡ್ತಾರೆ, ಒಂದು ದಿವಸ ಮಾಡ್ತಾರೆ, ಆಯ್ತು ರೈತರು ಅದೇ ಥರ ಐತಂತಾರೆ. ಅಲ್ಲಿ ಅವರು ಮತ್ತೆ ಅಲ್ಲೇ ಡಿಸ್ಟರ್ಬ್ ಮಾಡಿಬಿಡ್ತೀವಿ. ಈಗ ಸಾಹೇಬ್ರ ಅಂದ್ರೆ ಪತ್ರಕರ್ತರ ಸಾಹೇಬ್ರ ಅಂದ್ರಿ, ಅವರು ಓಕೆ ಏನೋ ಅಂದ್ರಲ್ಲ ಅದ್ರೊಳಗೆ ಕೇಳಿಸ್ಕೊಂಡ್ರಿ ಅವ್ರು ಓಕೆ ಅಂತ ಅಂದ್ರಿ. ಬ್ಯಾಡ್ರಿ ನಮ್ಗೆ ಈಗ ಏನೈತಿರಲ್ಲ ಒಬ್ರು ಎಲ್ಲ ನಿರ್ಣಯ ತಗೊಂಡ್ರಿ. ಈಗ ಅನ್ನಾರು ದಾದಾವಳಿ ಇವ್ರು ಅನ್ನಾರು ನಿರ್ಣಯ ತಗೊಂಡ್ರಿ. ಯಾಕೆ ಹೇಳ್ರಿ, ಇದು ಧರಣಿ ಹಂಗೆ ಮುಂದೆ ಆದ್ರೆ ಅವ್ರಿಗೆ ಎಚ್ಚರಿಕೆ ಆಗ್ತಾರೆ, ಇದ್ರ ಆಗೋದಿಲ್ಲ. ಇದೇನ್ರಿ 10-15 ವರ್ಷದಿಂದ ರೈತರು ಸತ್ಯಾಗ್ರಹ ನಡ್ತೈತಿ, ಒಂದು 4 ದಿವಸ ಮಾಡ್ತಾರೆ, ಅಲ್ಲಿ ಬಿಟ್ಟು ಬಿಡ್ತಾರ. ಯಾಕಂದ್ರೆ ಇದು ಸಂಪೂರ್ಣ ಇದನ್ನ ಮ್ಯಾಲೆ ಹೋಗೋ ತನಕ ಎಲ್ಲಿವರೆಗೆ ದಿಲ್ಲಿವರೆಗೆ ಹೋರಾಟ ಮಾಡಿ ರೈತರ ಅನುಭವ ಸಿಗ್ತೈತಿ. ಮತ್ತೊಂದು ಏನಾಗ್ತೈತ್ರಿ, 3,500 ರೂಪಾಯಿ ಅವ್ರಿಗೆ ಕೊಡಾಕೇನೂ ಇಲ್ಲ, ಅವ್ರು ಕೊಡೋದಲ್ಲ, ಅವ್ರ ಮಣ್ಣಿಂದ ಅವ್ರ ಅಪ್ಪ ಬಂದು ಕೊಡಬೇಕಾಗ್ತೈತಿ. ಯಾಕಂದ್ರೆ ರೈತರ ಮಕ್ಕಳು ರೈತರು ದುಡ್ದಾಗ ಸಿಗೋದಿಲ್ಲ, ದಯವಿಟ್ಟು ರೈತರು ದುಡಿದ್ರೆ ಏನೂ ಬರೋದಿಲ್ಲ. ಇವತ್ತರ ಬೆಲೆ ಆಗಬೇಕು ಅನ್ನೋದು ನಮ್ಮ ಪತ್ರಕರ್ತರು ಮತ್ತು ರವಿ ಹಂಪಣ್ಣವ್ರದ್ದು ಅದವ್ರು ಅಂದಿರಲ್ಲ ಸಾಹೇಬ್ರ, 4,500 ಬೆಲೆ ಆಗ್ಬೇಕಂತಾರ. ಆಗಬೇಕ್ರಿ. ಯಾಕೆ ಹೇಳ್ರಿ, ಬರೀ ನಮ್ಮದು ಸಕ್ಕರೆ ಬೆಲೆ ಅಷ್ಟೇ ಕೊಡಾಕತ್ತಾರ. 40 ರೂಪಾಯಿ KG ಸಕ್ಕರೆ ಐತಿಲ್ಲ, 400 ರೂಪಾಯಿ ಕ್ವಿಂಟಲ್ ಹಿಡಿದ್ರು ನೋಡ್ರಿ, ಸಕ್ಕರೆ ಬೆಲೆ ಅಷ್ಟೇ ಕೊಡಾಕತ್ತಾರ. ಅದಕ್ಕೆ ಮತ್ತೆ ಏನು ಎಲ್ಲ ಹೋಗ್ತಾರೆ, ಅವರೆಲ್ಲ ಮಾರ್ಕೊಂಡು ತಿಂತಾರ್ರಿ. ಅವ್ರೆಲ್ಲರೂ ಹೊತ್ತಾಗ ಏನು ಬೂದಿ ಮಾಡ್ತಿರ್ತಾರ್ರಿ. ಅದ್ರ ತಗೊಂಡು ಏನಾದ್ರು ಎಲ್ಲದನ್ನ ನಾವು ಲೆಕ್ಕ ಹಾಕಿರೋ ಕನಿಷ್ಠ ಒಂದು ಟನ್ನಿಗೆ 10,000 ಟನ್ನಿಂದ ಅವ್ರು ಬೆಲೆ ಮಾಡ್ಕೊತಾರ. ಒಂದು ಟನ್ನಿಗೆ 10,000 ನನ್ನ ಗಳಿಸ್ತಾರ. ಅದು ಖರೆ ರೈತರಿಗೆ ಕೊಡೋದು ಇದನ್ನು 3,000 ಭಾಳ ಕಡಿಮೆ ಇದೆ. ಕನಿಷ್ಠ ಒಂದು 4,500 ಸಾವಿರ ಆಗಬೇಕ್ರಿ. ಯಾಕೆ 4,000 ಕೊಟ್ಟರೆ ಒಂದು ರೈತ ಜನ ಬೆಳಗ್ತಾನ್ರಿ. ಯಾಕಂದ್ರೆ ಕಬ್ಬು ಲಾವಣಿ ಮಾಡೋದು ಹಿಡ್ಕೊಂಡು ಕಳಿಸೋ ತನಕ ಎಷ್ಟು ಖರ್ಚು ಆಗ್ತದೆ, 3-4 ಸಲ ಲಾವಣಿ ಹಿಡ್ತಾನೆ ರೈತರು. ಅದು ಸರಿಯಾಗಿ ಮತ್ತೆ ನೀರು ಇರೋದಿಲ್ಲ, ನೀರಿನ ಸೌಲಭ್ಯ ಕರೆಂಟ್ ಸೌಲಭ್ಯ ಇರೋದಿಲ್ಲ. ನೀರು ಇದ್ದಾಗ ಕರೆಂಟ್ ಇರೋದಿಲ್ಲ, ಕರೆಂಟ್ ಇದ್ದಾಗ ನೀರು ಇರೋದಿಲ್ಲ. ಇದೊಂದು ರೈತರಿಗೆ ಭಾಳ ಪ್ರಾಬ್ಲಮ್ ರೀ. ಮತ್ತು ಅದು ದೇವಸ್ಥಾನ ಲಾಸ್ಟ್ ಕಟಾವು ಮಾಡೋದಂದ್ರೆ ಅಲ್ಲಿ ಒಂದು 10 ಕಟ್ಟು ದೂರ ಐತಿ, ಇಟ್ಟು ದೂರ ಐತಿ. ಮತ್ತು ರೈತರಿಗೆ ಮತ್ತೆ ಅಲ್ಲಿ ಒಂದು ಟನ್ನಿಗೆ 400 ಕೊಡು 500 ಕೊಡು, ಮತ್ತು ಇದೊಂದು ಮತ್ತೆ ಚಾಲು ರೀ. ರೈತ ಯಾತ್ರೆ ಸಾಯ್ಬೇಕ್ರಿ ಅವ. ನೀವು ನೋಡ್ರಿ, ಒಂದು ರಾಜಕಾರಣ ಮಾಡಿ ನೀವು ಹೊಟ್ಟೆ ತುಂಬಿಸ್ಕೊತಿರ್ತೀರಿ, ಒಂದು ಯಾವುದೋ ಒಂದು ನೀವು ಒಂದು ಕಾಂಟ್ರಾಕ್ಟ್ ಯಾವುದೋ ಒಂದು ಕೆಲಸ ಬೇರೆ ಮಾಡಿ ನೀವು ಹೊಟ್ಟೆ ತುಂಬಿಸ್ಕೊತೀರಿ. ರೈತ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ದಾರಿ ಏನೂ ಇಲ್ಲ ರೀ.